ಎಲ್ರಿಗೂ ನಮಸ್ಕಾರ. ಕಲಿಕೆ ನಿರಂತರವಾದುದು. ನಾವು ಜೀವನದಾಗ ಕಲಿಯುವುದನ್ನು ಯಾವತ್ತಿಗೂ ನಿಲ್ಲಿಸಬಾರ್ದಂತ. ಯಾಕಂದ್ರೆ ಬದುಕು ಕಲಿಸೋದನ್ನು ನಿಲ್ಲಿಸೋದಿಲ್ಲ ಅಂತ. ನಿಜ. ಬದುಕಿನ ಪಾಠ, ಪಠ್ಯದ ಪಾಠ ಎರಡಕ್ಕೂ ಸಾಕಷ್ಟು ವ್ಯತ್ಯಾಸ ಅದ. ಕೆಲವೊಮ್ಮೆ ಅಲ್ಲಿ ಇಲ್ಲಿ ಕೆಲವಷ್ಟು ಸಾಮ್ಯತೆಗಳನ್ನು ನಾವು ಕಾಣಬಹುದು. ಬದುಕು ಕಲಿಸುವ ಪಾಠಗಳು ಯಾವತ್ತಿಗೂ ಮರೆಯೋದಿಲ್ಲ. ಈ ಪಠ್ಯಗಳು ಕಲಿಸುವ ಪಾಠ ಅಂಕಗಳಿಗಷ್ಟೇ ಸೀಮಿತ. ಅಂಕ ಗಳಿಸಿದ್ಮೇಲೆ ಪದವಿ ಸಿಗ್ತದ, ಪದವಿಯಿಂದ ಒಳ್ಳೆ ಕೆಲಸ ಸಿಗ್ತದ, ಕೆಲಸ ಅನುಭವಗಳನ್ನು ಕೊಡ್ತದ, ಅನುಭವ ಮತ್ತೆ ಪಾಠಗಳನ್ನು ಕಲಿಸ್ತದ. ಇವೆಲ್ಲ ಜೀವನದ ಒಂದು ಹಂತಗಳು. ಇತ್ತೀಚಿನ ಸುಮಾರು 15 ದಿನಗಳಿಂದ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ಈ ಪಠ್ಯದ ಕಲಿಕೆಯಲ್ಲಿಯೇ. ನನ್ನ BEd ಪದವಿಯ ಅಂತಿಮ ವರ್ಷದ ಪರೀಕ್ಷೆಗಳು, ಸಾಲು ಪರೀಕ್ಷೆಗಳು ಮತ್ತು ಪ್ರಾಯೋಗಿಕ ಪರೀಕ್ಷೆಗಳು, ಅಲ್ಲದೆ ವಾರ್ಷಿಕ ಪಾಠ ನೀಡೋದು, ಶಾಲೆಗಳಿಗೆ ಅಲೆದಾಡೋದು, ಇದೆಲ್ಲ ನಿತ್ಯದ ದಿನಚರಿಯಾಗಿತ್ತು. ಒಂದು ಪಾಠ ಹೇಳಿಕ್ಕೆ ಒಬ್ಬ ಶಿಕ್ಷಕರಾದವರು ಏನೆಲ್ಲ ಶ್ರಮ ಪಡಬೇಕು ಅನ್ನೋದನ್ನು ಕಲಿಸಿ ಅದರ ಒಂಚೂರು ಅನುಭವ ಆಗಲಿ ಅಂಥೇಳಿ ಪ್ರಾಯೋಗಿಕವಾಗಿ ಪಾಠಗಳನ್ನು ನೀಡುವ ಜವಾಬ್ದಾರಿಯನ್ನು ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಒದಗಿಸಿ ಎಲ್ಲರನ್ನ ಮತ್ತೆ ಶಾಲೆಗೆ ಕಳಿಸಿ ಮಕ್ಕಳೊಂದಿಗೆ ಬೆರೆಯುವ ಅವಕಾಶವನ್ನು ನೀಡಿದ್ದು ಈ ಪರೀಕ್ಷೆಗಳು. ನನ್ನಿಂದ ಆದಷ್ಟು ತಯಾರಿ, ನನ್ನಿಂದ ಆದಷ್ಟು ಪ್ರಯತ್ನ, ಸಂಪೂರ್ಣ ಪ್ರಯತ್ನ, ಫುಲ್ ಎಫರ್ಟ್ ಹಾಕಿ ಮಕ್ಕಳಿಗೆ ತಿಳಿಯೋ ಹಂಗೆ ಪಾಠ ಮಾಡಿ ಅವ್ರ ಮುಖದ ಮೇಲೆ ಒಂದು ನಗೆಯನ್ನು ಮೂಡಿಸಿ ನನ್ನಿಂದ ಅವರು ಕೇಳಿದ ಪಾಠ ಮತ್ತೆ ಮನೆಗೆ ಹೋಗಿ ಓದಬಾರ್ದು ಅನ್ನೋ ಒಂದೇ ಒಂದು ಆಸೆಯಿಂದ ಒಂದ್ಸಲ ಕೇಳಿಬಿಟ್ರೆ ಅವರು ಎಕ್ಸಾಮ್ ಮುಗಿದು ಮುಂದಿನ ವರ್ಷಕ್ಕೆ ಹೋದರೂ ಮರಿಬಾರ್ದು ಅನ್ನೋ ಉದ್ದೇಶದಿಂದ 100% ಎಫರ್ಟ್ ಹಾಕಿ ಸಂಪೂರ್ಣ ತಯಾರಾಗಿ ನಾನು ಎಲ್ಲ ಪಾಠಗಳನ್ನು ಮಕ್ಕಳೆದುರಿಗೆ ಒಪ್ಸೀನಿ. ಆ ಖುಷಿ ನನಗದ. ಅದರಿಂದ ಮಕ್ಕಳು ಕೂಡ ಖುಷಿಯಾಗಿ ಚಲೋ ಹೇಳಿದ್ರಿ ಅಂತ ನನ್ನ ಬೆನ್ನು ತಟ್ಟಿದ ಹೆಮ್ಮೆ ಕೂಡ ನನಗದ. ವಿಜ್ಞಾನ ವಿಷಯದ ಸೊಗಸೇ ಅದು ಅಂತ ನನಗನ್ನಿಸ್ತದೆ. ಕನ್ನಡದೊಳಗೆ ವಿಜ್ಞಾನವನ್ನು ಕಲಿಯೋದು ಇನ್ನೂ ಹೆಮ್ಮೆ ವಿಚಾರ. ಕಲಾಂರು ವಿಜ್ಞಾನನ ಯಾವತ್ತಿಗೂ ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಕಲಿತಾಗ ಮಾತ್ರ ಅವರು ವಿಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು. ನಾವು ನಮ್ಮ ಮಾತೃಭಾಷೆಯಲ್ಲಿ ಅದನ್ನು ತಿಳ್ಕೊಂಡು ವಿಜ್ಞಾನವನ್ನು ಅರ್ಥಾಗ ಮಾತ್ರ ವಿಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಅದ ಅಂತ ನನಗೂ ಅನ್ನಿಸ್ತದೆ. ಮಾತೃಭಾಷೆಯಲ್ಲಿ ವಿಷಯವನ್ನು ತಿಳ್ಕೊಂಡಾಗ ನಮಗಾದಂಥ ಅನುಭವ, ಆ ಜ್ಞಾನ ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನೊಟ್ಟಿಗೆ ನನ್ನ ಮಗಳು ಕೂಡ ನನ್ನೆಲ್ಲ ಕೆಲಸಗಳೊಳಗೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ಲು. ಆಕೆಗೆ ಸುಧಾರಿಸಿ, ಆಕೆಗೆ ಸಮಾಧಾನ ಮಾಡಿ, ಆಕೆಗೆ ಒಂದು ಹೊಸ ಕೆಲಸ ಕೊಟ್ಟು ನಾನು ನನ್ನ ಕೆಲಸ ಮಾಡಿ, ಒಟ್ಟಿನಲ್ಲಿ ಈ ದಿನಗಳು ಪಟ್ ಅಂತ ಕಳೆದು ಹೋಗ್ತಿದ್ವು. ಮುಂಜಾನೆ ಸಂಜೆ ಮತ್ತೆ ರಾತ್ರಿ ಮತ್ತೆ ಮುಂಜಾನೆ ಮತ್ತೆ ಸಂಜೆ ಆಗ್ಲಿಕ್ಕೆ ಕ್ಷಣಗಳು ಸಾಕಾಗ್ತಿರ್ಲಿಲ್ಲ. ಒಂದು ತಾಸು ಒಂದು ಕ್ಷಣಗಳ್ದಂಗೆ ಕಳೆದು ಹೋಗ್ತಿತ್ತು. ಇಷ್ಟರ ಮಧ್ಯ ಶಾಲೆ, ಮಕ್ಕಳು, ಎಲ್ಲ ಕೆಲಸ, ಬಿಡುವಿಲ್ಲದ ಬದುಕು ಭಾಳಷ್ಟು ಸಂಭ್ರಮವಾಗಿರ್ತದೆ. ಯಾಕಂದರೆ ಯಾವ ಯೋಚನೆಗಳು ತಲೆಯೊಳಗೆ ಸುಳಿಯೋದಿಲ್ಲ, ಮನಸ್ಸು ಎತ್ತನೂ ಹರಿದಾಡೋದಿಲ್ಲ. ಕೆಲಸ ಒಂದೇ ದೊಡ್ಡದಾಗ್ಬಿಟ್ಟಿರ್ತದೆ. ಕೆಲಸ ಮಾಡುವುದೇ ಕಾಯಕ ಆಗಿರ್ತದೆ. ಕಾಯಕ ಯಾವತ್ತಿಗೂ ಕೈಲಾಸನೇ ಅಂತ ಅನ್ನಿಸ್ತದೆ.
ಬೋನಸ್ ಆಗಿ ನನ್ನ ಮಗಳ ಮುದ್ದಾಟಗಳು, ಆಕೆಯ ಕೀಟ್ಲೆಗಳು ಖುಷಿ ಕೊಡ್ತಿದ್ವು. ಸಂಜೆಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಚಹಾ ಚೋಡ ತಿನ್ನೋದು ಭಾಳ ಮಂದಿಗೆ ಇಷ್ಟವಾದ ಕೆಲಸ. ಆ ಭಾಳ ಮಂದಿ ಒಳಗೆ ನಾನು ಒಬ್ಬಾಕೆ. ನನಗೂ ಸಂಜೆ ಟೈಮ್ನಾಗ ಈ ಥಂಡಿಗೆ ಬರೆದು ಬೇಸರಾಗಿ ಏನೋ ತಿನ್ನಬೇಕು ಅಂತನ್ಸಿ ನಮ್ಮ ಮನೆಯೊಳಗೆ ಯಾವಾಗಲೂ ಇರುವಂಥ ಚೂಡಾಕೆ ಮ್ಯಾಲೊಂದು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹೊಳ್ಕೊಂಡು ಒಂಚೂರು ಕೊತ್ತಂಬರಿ ಹೊಳ್ಕೊಂಡು ಎಲ್ಲನೂ ನೀಟಾಗಿ ಚೂಡಾದ ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೆ ಈ ಪಿಜ್ಜಾ ಬರ್ಗರ್ ಪಾನಿಪುರಿ ಎಲ್ಲ ನಮ್ಮ ಚೂಡಾದ ಹಿಂದೆ ನೋಡ್ರಿ. ಖಾರ ಇಷ್ಟಪಡೋರು ಮ್ಯಾಲೆ ಮಿರ್ಚಿ ಹಾಕ್ಕೊಂಡು ತಿನ್ಬೋದು. ಯಾವತ್ತೂ ಮನೆಯೊಳಗೆ 4 ಗೋಡೆಗಳ ಮಧ್ಯದಿಂದ ಎದ್ದು ಹೊರ ಬಂದಾಗ ಸಂಜೆಯ ಸಂಭ್ರಮ ಕಣ್ ತುಂಬಿಕೊಂಡಾಗ ಮನಸ್ಸಿಗೆ ಖುಷಿ ಆಗ್ತದೆ. ಇವತ್ತು ಶನಿವಾರ ಆಗಿತ್ತು. ನಾವು ನಮ್ಮ ಸಣ್ಣವರಿದ್ದಾಗ ಶನಿವಾರದ ಸಂಜೆಗಳು ಅದೆಷ್ಟು ಇಷ್ಟಪಡ್ತಿದ್ವಿ. ನಾಳೆ ರವಿವಾರ ಅನ್ನೋ ಖುಷಿನೋ ಅಥವಾ ಯಾವ ಜವಾಬ್ದಾರಿಗಳು ಇಲ್ಲ, ಶಾಲೆಗೆ ಹೋಗೋ ಭೀತಿ ಇಲ್ಲ ಅನ್ನೋ ಸಂಭ್ರಮನೋ ಗೊತ್ತಿಲ್ಲ. ಕೆಲವೊಮ್ಮೆ ಯಾವತ್ತಿಗೂ ಶನಿವಾರ ಸಂಜೆನೇ ಇರಬೇಕು ದಿನ ಅಂತ ಪ್ರಾರ್ಥಿಸ್ಕೊಳ್ತಿದ್ದೆ. ಶನಿವಾರ ಸಂಜೆಗೆ ಮಾತ್ರ ಈಗ ಹುಡುಗರಿಗೆ ಆಡ್ಲಿಕ್ಕೆ ಅವಕಾಶ ಸಿಗ್ತದೆ. ನಾಳೆ ಸಂಡೇ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಮಕ್ಕಳ ಆಟ ನೋಡ್ಕೊತ ನಾವು ಮಕ್ಕಳಾಗಿದ್ದಾಗಿನ ನೆನಪುಗಳನ್ನು ನೆನಪಿಸ್ಕೊತ ಮಕ್ಕಳಿಗೆ ನಾಳೆ ಮಾಡಬೇಕಾದ ಪಾಠದ ತಯಾರಿ ಮಾಡ್ಕೊತ ಈ ದಿನ ಕಳೆದಿದ್ದು ಗೊತ್ತೇ ಆಗಲಿಲ್ಲ. ಈ ದಿನವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅದರ ಫಲವಾಗಿ ಈ ವಿಡಿಯೋನ ಹಾಕ್ಲಿಕ್ಕತ್ತೀನಿ. ಧನ್ಯವಾದ.